ಜೊತೆಗೆ ಗಣಪತಿ ವಿಗ್ರಹ ಇದ್ರೂ ಕೂಡ 9 ತಿಂಗಳು ತಡ ಆಗಿದ್ಯಾಕೆ? ಗಣಪತಿ ವಿಗ್ರಹದಿಂದಾನೇ ಸುನಿತಾ ಅವರು ಪಾರಾದ್ರ? ಸುನಿತಾ ಪಾರಾಗಿದ್ದು ಪವಾಡ ಅಂತ ಹೇಳ್ತಾ ಇದ್ದಾರೆ ಸನಾತನಿಗಳು. 9 ತಿಂಗಳಿನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಇನ್ನಿತರ 3 ಗಗನಯಾನಿಗಳ ಜೊತೆಗೆ ಭೂಮಿಗೆ ಮರಳಿದ್ದಾರೆ. ಸುನಿತಾ ಅವರು ಭೂಮಿಗೆ ಮರಳಿರೋದನ್ನ ಅಮೆರಿಕ ಮಾತ್ರ ಖುಷಿ ಪಡ್ತಾ ಇಲ್ಲ, ಇಡೀ ಪ್ರಪಂಚನೇ ಈ ವಿಚಾರವಾಗಿ ಖುಷಿ ಪಡ್ತಾ ಇದೆ. ಸುನಿತಾ ವಿಲಿಯಮ್ಸ್ ಬಗ್ಗೆ ಇಡೀ ಪ್ರಪಂಚನೇ ಹೆಮ್ಮೆ ಪಡ್ತಾ ಇದೆ. ಕಳೆದ ವರ್ಷ ಕ್ರೂ 9 ಮಿಷನ್ ಅಡಿ ಬುಚ್ ವಿಲ್ಮೋರ್ ಜೊತೆಗೆ ಬಾಹ್ಯಾಕಾಶಕ್ಕೆ ತೆರಳಿದ ಸುನಿತಾ ಬಾಹ್ಯಾಕಾಶ ನೌಕೆಯಲ್ಲಿ ಉಂಟಾದ ತಾಂತ್ರಿಕ ದೋಷದಿಂದ ನಿಗದಿತ ಸಮಯದಲ್ಲಿ ಭೂಮಿಗೆ ಹಿಂದಿರುಗೋದಕ್ಕೆ ಆಗದೆ 9 ತಿಂಗಳಿನಿಂದ ಅಲ್ಲೇನೆ ಉಳಿದಿದ್ರು. ಇದೀಗ ಟ್ರಾನ್ಸ್ಪೋರ್ಟರ್ 13 ಮಿಷನ್ ಮೂಲಕ ಇನ್ನಿಬ್ಬರು ಗಗನಯಾನಿಗಳನ್ನ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಿ ಅವರ ಜೊತೆಗೇನೆ ಸುನಿತಾ ಮತ್ತು ವಿಲ್ಮೋರ್ ಅವರನ್ನ ಕರೆತರಲಾಗಿದೆ. ಹೀಲಿಯಂ ಸೋರಿಕೆ ಮತ್ತು ಥ್ರಸ್ಟರ್ ವೈಫಲ್ಯಗಳಿಂದಾಗಿ 8 ದಿನಗಳ ಕಾರ್ಯಾಚರಣೆಯ 9 ತಿಂಗಳುಗಳಿಗಿಂತ ಹೆಚ್ಚು ಕಾಲ ನಡೆಯಿತು. ಆದರೂ ಗಗನಯಾನಿಗಳು ಸುರಕ್ಷಿತವಾಗಿ ಭೂಮಿಗೆ ಬಂದಿದ್ದಾರೆ. ಯಶಸ್ವಿ ಬಾಹ್ಯಾಕಾಶಯಾನದ ಮೂಲಕ ಹೆಮ್ಮೆ ತಂದ ಸುನಿತಾ ವಿಲಿಯಮ್ಸ್ ಅವರನ್ನ ದೇಶದಾದ್ಯಂತ ಕೊಂಡಾಡಲಾಗ್ತಾ ಇದೆ. ಆದ್ರೆ ಈ ತರಹದ ಯಾವುದೇ ವಿಚಾರಗಳ ಬಂದರೂ ಅದನ್ನ ಧರ್ಮದ ಕಡೆಗೆ ತಿರುಗಿಸೋದು ಈ ಬಿಜೆಪಿ ಐಟಿ ಸೆಲ್ ಕೆಲಸ. ಇದನ್ನ ಎಲ್ಲಾ ಕಡೆಗೂ ಹಬ್ಸೋದು ವಾಟ್ಸಪ್ ಯೂನಿವರ್ಸಿಟಿ ಕೆಲಸ. ಸುನಿತಾ ವಿಲಿಯಮ್ಸ್ ತಮ್ಮ ಜೊತೆಗೆ ಗಣೇಶ ವಿಗ್ರಹವನ್ನ ತೆಗೆದುಕೊಂಡು ಹೋಗಿದ್ದಕ್ಕೆ ಅವರು ಪಾರಾಗಿ ಬಂದ್ರು ಅಂತ ಹೇಳಿ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ಸುನಿತಾ ವಿಲಿಯಮ್ಸ್ ತಮ್ಮೊಂದಿಗೆ ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದ್ದ ಗಣೇಶನ ವಿಗ್ರಹದಿಂದ ಅವರು ಭೂಮಿಗೆ ಸುರಕ್ಷಿತವಾಗಿ ಮರಳಿ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸುನಿತಾ ಅವರು ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ಮರಳೋದಕ್ಕೆ ಇದ್ದ ಎಲ್ಲ ಅಡೆತಡೆಗಳನ್ನ ತೆಗೆದು ಹಾಕಿದವರು ಗಣಪತಿ ಅಂತ ಹೇಳಿ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಈ ತರ ಎಲ್ಲಾ ಮಾಡಿ ದೇಶದ ಮಾನವನ ಹರಾಜ್ ಹಾಕ್ತಾ ಇದ್ದಾರೆ ಅಂತ ಬೇರೆಯವರು ಎಲ್ಲ ಕೂಡ ಬಾಯಿಗೆ ಬಂದ ಹಾಗೆ ಇವರನ್ನ ಉಗಿತಾ ಇದ್ದಾರೆ. ಈ ಹಿಂದೆ ಸುನಿತಾ ವಿಲಿಯಮ್ಸ್ ಅವರು ತಮ್ಮ ಜೊತೆಗೆ ಯಾವುದೇ ವಿಗ್ರಹಗಳನ್ನ ತೆಗೆದುಕೊಂಡು ಹೋಗದೇ ಇರುವಾಗ ಆಗ ಸಮಯಕ್ಕೆ ಸರಿಯಾಗಿ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಲ್ಯಾಂಡ್ ಆಗಿದ್ರು. ಆದ್ರೆ ಈ ಬಾರಿ ಗಣೇಶ ವಿಗ್ರಹವನ್ನ ಅವ್ರ ಜೊತೆಗೆ ತೆಗೆದುಕೊಂಡು ಹೋಗಿದ್ದಕ್ಕೇನೆ ಇಷ್ಟು ದಿನ ತಡವಾಗಿ ಭೂಮಿಗೆ ಮರಳಿದ್ದಾರೆ ಅಂತ ಜನರು ಕಾಮೆಂಟ್ ಅನ್ನ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗಣಪತಿಗೆ ಅತೀವವಾದ ಶಕ್ತಿ ಇದೆ. ಸುನಿತಾ ಅವರು ತಮ್ಮ ಜೊತೆಗೆ ಗಣಪತಿಯನ್ನ ಕರೆದುಕೊಂಡು ಹೋಗಿದ್ರು. 9 ತಿಂಗಳು ಸಮಸ್ಯೆ ಇದ್ದು ಸುನಿತಾ ಅವರು ಬಾಹ್ಯಾಕಾಶದಲ್ಲೇನೆ ಸ್ಟಕ್ ಆಗಿದ್ರು ಕೂಡ ಗಣಪತಿ ಯಾಕೆ ತನ್ನ ಶಕ್ತಿಯನ್ನ ಬಳಸಿ ಸುನಿತಾ ಅವರನ್ನ ವಾಪಸ್ಸು ಭೂಮಿಗೆ ಕರ್ಕೊಂಡು ಬರಲಿಲ್ಲ? ತನ್ನ ಶಕ್ತಿಯಿಂದ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡ ಸುನಿತಾ ವಿಲಿಯಮ್ಸ್ ಮರುದಿನನೇ ಅವರನ್ನ ಕೆಳಗಿಳಿಸಬಹುದಿತ್ತು. ಗಣಪತಿ 9 ತಿಂಗಳು ಯಾಕೆ ಕಾಯ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ತೇಲ್ತಾ ಇರೋ ಗಣೇಶನ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟನೆ ವೈರಲ್ ಆಗ್ತಾ ಇದೆ. ಇದನ್ನ ಬಿಜೆಪಿಯ ಐಟಿ ಸೆಲ್ ವಿವಿಧ ಬಗೆಯಲ್ಲಿ ಪೋಸ್ಟ್ ಅನ್ನ ಮಾಡಿ ತಮ್ಮ ಬೇಡಿಯನ್ನ ಬೇಯಿಸಿಕೊಳ್ಳೋ ಕಾರ್ಯಾಚರಣೆಯಲ್ಲಿ ಮುಂದಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.